ಅಂತೂ ಇಂತೂ ಶಿವಪುತ್ರಣ್ಣ ಸಾರಿ ಕೇಳಾಯಿತು. ಈ ಸಾರಿ ಅದಕ್ಕೆ ಕೇಳ್ಯಾರಂದು ಹೇಳ್ತೀನಿ ರೀ. ನಿರ್ಗುಡಿ ಸಂದೀಪ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗಳನ್ನು ನೋಡಿ ನೂತನ ವಿಷಯಗಳನ್ನು ಕಲಿ. ಹಾಯ್ ಹಲೋ ನಮಸ್ಕಾರ ರೀ, ನಾನು ನಿಮ್ಮ ಸಂದೀಪ್. ಇವತ್ತಿನ ವಿಡಿಯೋ ಏನದ ಅಂದ್ರೆ, ಶಿವಪುತ್ರಣ್ಣ 1.5 ವರ್ಷದ ಹಿಂದೆ ಒಂದು ವಿಡಿಯೋ ಮಾಡಿದ್ರು ಎಲೆಕ್ಷನ್ ಟೈಮಲ್ಲಿ. ಅದು ಮಂಗಳಮುಖಿ ಸಮಾಜಕ್ಕೆ ಅಂದ್ರೆ ಅವ್ರದ್ದು ಇದ್ರ ಮೇಲೆ ಒಂದು ವಿಡಿಯೋ ಮಾಡಿದ್ರು ಅವರು. ಅದ್ರ ಸಲಕ್ಕೆ ಅವರು ಈಗ ಅದು ಅವ್ರಿಗೆ ತಪ್ಪು ಅನ್ಸದ ವಿಡಿಯೋ ಮಾಡಿದಕ್ಕೆ. ಅದಕ್ಕೆ ಅವರು ಈಗ ಬಂದು ಸಾರಿ ಕೇಳ್ತಾರೆ. ಇಲ್ಲಿ ನೋಡ್ರಿ, ನಾನು ನಿಮ್ಮ ಸೈಡಿಗೆ ತೋರಿಸ್ತೀನಿ ನೋಡ್ರಿ ಸಾರಿ ಕೇಳೋದವ್ರ ವಿಡಿಯೋ. ಎಲ್ಲರಿಗೂ ನಮಸ್ಕಾರ ರೀ. ನಾವು 1.5 ವರ್ಷದ ಹಿಂದೆ ಒಂದು ವಿಡಿಯೋ ಮಾಡಿದ್ದೆವು ಎಲೆಕ್ಷನ್ ಟೈಮಲ್ಲಿ. ಆ ವಿಡಿಯೋ ಮಂಗಳಮುಖಿ ಸಮಾಜಕ್ಕೆ ಹರ್ಟ್ ಆಗೋ ಥರ ಐತ್ರಿ. ಅದರಿಂದ ತಿಳಿದೇನೋ ನಾವು ಕಾಮಿಡಿಯಾಗಿ ಮಾಡೋಕ್ಕೆ ಹೋಗಿದ್ದೇವೆ ರೀ. ಅದರಿಂದ ಆ ಸಮಾಜಕ್ಕೆ ಧಕ್ಕೆ ಉಂಟಾಗಿದ್ರಿ ಮತ್ತು ನೋವಾಗಿದ್ರಿ. ಅದರಿಂದ ನಾನು ಆ ಸಮಾಜಕ್ಕೆ ಕ್ಷಮೆ ಕೇಳ್ತಾ ಇದ್ದೇನೆ ರೀ. ದಯವಿಟ್ಟು ಈ ಪುಟ್ಟ ಕಲಾವಿದನ ಕ್ಷಮಿಸ್ರಿ. ನಾನು ಇಂಟೆನ್ಷನ್ ಮಾಡಿಲ್ಲ ರೀ. ನಾವು ಕಾಮಿಡಿ ಮಾಡೋ ಬರೋದ್ರಲ್ಲಿ ನಮ್ಮಿಂದ ತಪ್ಪಾಗಿದ್ರಿ. ದಯವಿಟ್ಟು ನಾನು ಪೂರ್ತಿ ಸಮಾಜಕ್ಕೆ ನಾನು ಕ್ಷಮೆ ಕೇಳ್ತಾ ಇದ್ದೇನೆ ರೀ. ದಯವಿಟ್ಟು ಈ ಪುಟ್ಟ ಕಲಾವಿದನ ಕ್ಷಮಿಸ್ರಿ. ಆಲ್ರೆಡಿ ಸಮಾಜದಿಂದ ಆ ಸಮುದಾಯದ ಮೇಲೆ ಶೋಷಣೆ ಆಗ್ತಾಯಿದೆ. ನನಗೆ ಈ ವಿಷಯದಿಂದ ನೋವಾಗಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ರಿ ಅಂತ ಕೇಳ್ತಾ ಇದ್ದೇನೆ ರೀ. ನಿಮ್ಮ ಶಾಪ ಒಳ್ಳೇದಲ್ರಿ, ದಯವಿಟ್ಟು ನನಗೆ ಶಾಪ ಆಗ್ಬೇಡ್ರಿ. ನಾನು ದಯವಿಟ್ಟು ಕ್ಷಮಿಸ್ರಿ. ಈ ಪುಟ್ಟ ಕಲಾವಿದ ಮೇಲೆ ನಿಮ್ಗೆ ಕ್ಷಮೆ ಇರಲಿ ರೀ. ಥ್ಯಾಂಕ್ ಯು. ಶಿವಪುತ್ರಣ್ಣನೇ, ನಿಂದು ಇದೇ ಒಳ್ಳೆ ಮನಸ್ಸು ನಮಗೆಲ್ಲ ಇಷ್ಟ ಆಗೋದು. ಯಾಕಂದ್ರೆ ನೀನು ಮಾಡಿದ ತಪ್ಪ ನೀನು ಅನ್ಕೊಂಡು ಬೆಳಕು ನೀ ಸಾರಿ ಕೇಳೋದಲ್ಲ, ಇದು ನಮ್ಗೆ ಭಾಳ ಖುಷಿ ಆಗ್ತದ. ಯಾಕಂದ್ರೆ ನೀ ಎಲ್ಲ ತಿಳ್ಕೊಂಡು ಇದು ಮಾಡ್ತಿಲ್ಲ. ಯಾಕಂದ್ರೆ ನೆಕ್ಸ್ಟ್ ಯಾವುದೋ ವಿಡಿಯೋ ಮಾಡ್ಬೇಕಾದ್ರೆ ಸ್ವಲ್ಪ ವಿಚಾರ ಮಾಡು. ಯಾಕಂದ್ರೆ ಮುಂದೆ ಇದು ಯಾವ ಥರ ಇದು ಆಗಬಾರ್ದು. ಇದು ನೀನು ದೊಡ್ಡ ಮನಸ್ಸು, ಅದೇ ನಮ್ಗೆ ಭಾಳ ಇಷ್ಟ ಆಗ್ತದೆ. ಮತ್ತು ನಾ ಮಾಡಿದ ವಿಡಿಯೋ ನಿಮಗೆ ಭೀ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಶಿವಪುತ್ರಣ್ಣ ಮಾಡಿದ್ದು ಸರಿಯೋ ತಪ್ಪು ನೀವು ಕಮೆಂಟ್ದಾಗ ತಿಳಿಸಿರಿ ನನಗೆ. ಓಕೆ, ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಓಕೆ, ಬಾಯ್.